ಆಕ್ಷನ್ ಹೀರೋಯಿನ್ ಆಗ್ಬೇಕಂತ ನಾನು ಅವಾಗ ಬಂದಿರಲಿಲ್ಲ. ಆ ಥಾಟ್ ಇರಲಿಲ್ಲ. ಆ ಥಾಟ್ ಇರಲಿಲ್ಲ. ಓಕೆ. ಏನಾದರೂ ಒಂದು ಸಾಧನೆ ಮಾಡಬೇಕು, ನಾನೊಂದು ನ್ಯಾಷನಲ್ ಅವಾರ್ಡ್ ತಗೋಬೇಕು. ಹ್ಮ್. ಆಕ್ಷನ್ ಸೂಪರ್ ಮೇಡಮ್, ಆಕ್ಷನ್ ಚೆನ್ನಾಗಿ ಮಾಡಿದ್ದೀರಾ. ಹ್ಮ್. ನೀವು ನೆಕ್ಸ್ಟು ನಮ್ಮ ಕನ್ನಡ ಇಂಡಸ್ಟ್ರಿ ವಿಜಯ್ ಶಾಂತಿ, ಕನ್ನಡ ಇಂಡಸ್ಟ್ರಿ ಮಾಲಾಶ್ರೀ. ಮಾಲಾಶ್ರೀ. ಟಿವಿಯಲ್ಲಿ ಅವರು ಪ್ರೀತಿ ಇಲ್ಲದ ಮೇಲೆ ಸೀರಿಯಲ್ ಮಾಡ್ತಾ ಇದ್ರು. ನಮ್ಮ ಅನಂತ್ನಾಗ್ ಅವರು ಮಾಡಿದ ಸೀರಿಯಲ್ ಮಾಡ್ತಾ ಇದ್ರು. ಅದರಲ್ಲಿ ಅವ್ರ ಮಗನೋ ಒಂದು ಒಳ್ಳೆ ಕ್ಯಾರೆಕ್ಟರ್ ಮಾಡಿದ್ರು. ಅವಾಗಿಂದಕ್ಕೂ ಇವಾಗಿನ ಯಶಿಗೂ ತುಂಬಾ ಲಾಟ್ ಆಫ್ ಚೇಂಜಸ್ ಇದೆ. ಅವ್ರೆಲ್ಲೇ ಕೂತ್ಕೊಳ್ಳಿ, ಏನೇ ಮಾಡ್ಲಿ, ನೆಕ್ಸ್ಟ್ ಏನ್ ಬರುತ್ತೆ. ಅಣ್ಣವ್ರ ಜೊತೆ ಫೋಟೋ ಯಾವಾಗ ತೆಗ್ದಿದ್ದು? ಎಷ್ಟನೇ ಇಸ್ವಿ? ಅವರು ಮಾತಾಡ್ಸ್ಕೊಂಡು ಎಂತ ಕಲರ್ಫುಲ್ ಆಗಿದ್ದಾಳೆ ನೆಕ್ಸ್ಟ್ ಹೀರೋಯಿನ್ ಅಂತೆಲ್ಲ ಮಾತಾಡ್ತಾ ಇದ್ರು. ಬ್ಲಾಕ್ ಅಂಡ್ ವೈಟ್ ಅಂತ ಯಾರು ಹೆಸರಿಟ್ಟಿದ್ದು ಇಷ್ಟು ಕಲರ್ಫುಲ್ ಇರೋ ಹುಡುಗಿಗೆ ಅಂತ ಒಂದು ಚಟಾಕಿ ಹಾರಿಸಿದ್ರು ಅವಾಗ. ಅಷ್ಟು ಅಣ್ಣವರು ಡೆಫಿನೆಟ್ ಆಗಿ ಅಯ್ಯೋ ನಮ್ಮ ಚಿತ್ರರಂಗಕ್ಕೆ ಎಲ್ಲರಿಗೂ ಅವ್ರ ಬ್ಲೆಸ್ಸಿಂಗ್ಸ್ ಇಸ್ ವೆರಿ ಇಂಪಾರ್ಟೆಂಟ್. ದೇವೇಗೌಡರ ಜೊತೆ ಅದು ಒಂದು ಹಾಸ್ಪಿಟಲ್ ಓಪನಿಂಗಿಗೆ ನಾನು ಗೆಸ್ಟ್ ಆಗಿ ಹೋಗಿದ್ದೆ, ಅವರು ಚೀಫ್ ಗೆಸ್ಟ್ ಆಗಿ ಬಂದಿದ್ರು. ಅದು ನಿಜವಾಗ್ಲೂ ಒಂಥರ ಅದೊಂದು ಸೌಭಾಗ್ಯ. ಅದು ನಾವು ಅವ್ರ ಜೊತೆಗೆ ಫೋಟೋ ತಗೋಬೇಕಂತ ನಾನು, ಮಂಜುನಾಥ್ ಸರ್ ಆಗ್ಲಿ, ಇನ್ನೊಬ್ರು ಎಲ್ಲ ಪಕ್ಕ ಇದ್ರು. ಬಟ್ ಇಲ್ಲಿ ಅಷ್ಟೇ ಇದೆ. ಫೋಟೋ ಬೇಕಂತ ನಿಂತ್ಕೊಂಡ್ರೆ ವೈ ಯು ಆರ್ ಟೇಕಿಂಗ್ ಫೋಟೋ ವಿತ್ ಮೀ ವಿತ್ ವೈಟ್ ಹೇರ್ಸ್ ಬುಡ್ಡ ಅಂದ್ರು ಅವರು. ಟೇಕ್ ಎ ಫೋಟೋ ವಿತ್ ಕಲರ್ಫುಲ್ ಲೇಡಿ ಅಂತ. ಎಲ್ಲರೂ ಸಿನಿಮಾಗೆ ಹೀರೋಯಿನ್ ಆಗಬೇಕು ಅಂತ ಬರ್ತಾರೆ. ನೀವು ಆಕ್ಷನ್ ಹೀರೋಯಿನ್ ಆಗಬೇಕು ಅಂತಾನೆ ಅನ್ಕೊಂಡ್ರಿ ಆರಂಭದಿಂದನು? ಇಲ್ಲ, ಆಕ್ಚುಲಿ ಅದು ನಾನು ಆಕ್ಷನ್ ಹೀರೋಯಿನ್ ಆಗ್ಬೇಕಂತ ನಾನು ಅವಾಗ ಬಂದಿರಲಿಲ್ಲ. ಆ ಥಾಟ್ ಇರಲಿಲ್ಲ. ಆ ಥಾಟ್ ಇರಲಿಲ್ಲ. ಓಕೆ. ಏನಾದರೂ ಒಂದು ಸಾಧನೆ ಮಾಡಬೇಕು, ನಾನೊಂದು ನ್ಯಾಷನಲ್ ಅವಾರ್ಡ್ ತಗೋಬೇಕು, ಅಂದ್ರೆ ನನಗೆ ಎಲ್ಲ ಒಂದು ಐಡೆಂಟಿಫಿಕೇಶನ್ ಈ ಥರದ್ದೆಲ್ಲ ಏನೋ ಒಂದು ಮಾಡ್ಬೇಕನ್ನೋದಿತ್ತು ನನಗೆ. ಆದ್ರೆ ನಾನು ಆಕ್ಷನ್ ಹೀರೋಯಿನ್ ಆಗಿ ಬರ್ತೀನಿ ಅಥವಾ ನಾನು ಆಕ್ಷನ್ ಹೀರೋಯಿನ್ ಮಾಡ್ಬೇಕನ್ನೋದು ಇರಲಿಲ್ಲ ಕನಸು. ಅದು ಹೇಗೆ ಬಂತಂದ್ರೆ, ನಾನು ಜಂಬದ ಹುಡುಗಿನಲ್ಲಿ ಒಂದು ಸ್ಮಾಲ್ ಬಿಟ್ಟು ಫೈಟ್ ಮಾಡಿಸಿದ್ರು ನಮ್ಮ ಮಾಸ್ಟ್ರು ಕೌರವೆಂಕಟೇಶ್. ಆ ಸ್ಮಾಲ್ ಬಿಟ್ಟು ಎಷ್ಟು ಇಂಪ್ರೆಸ್ ಆಯ್ತು ಜನಕ್ಕೆ ಅಂದ್ರೆ ಆಡಿಯನ್ಸ್ಗೆ. ಅವರೇ ಶುರು ಮಾಡಿದ್ದು ಅದನ್ನ. ನನ್ನಲ್ಲಿ ಒಂದು ಆ ಒಂದು ಇದನ್ನ ಹುಟ್ಟಾಕಿದ್ದೆ ಅವರು. ನಿಮಗಿರ್ಲಿಲ್ಲ? ನನಗಿರ್ಲಿಲ್ಲ. ನಾನು ಆ ಥರ ಫೈಟ್ ಮಾಡ್ತೀನಿ ಅನ್ನೋದು ನನಗೆ, ನಾನು ಆಕ್ಷನ್ ಹೀರೋಯಿನ್ ಆಗ್ಬೇಕನ್ನೋದು ನಾನು ಯಾವತ್ತೂ ನಾನು ಪ್ರಿಪೇರು ಆಗಿರ್ಲಿಲ್ಲ. ಅವಳ ಕ್ಯಾರೆಕ್ಟರ್ ಹಂಗಿರುತ್ತೆ, ರಫ್ ಅಂಡ್ ಟಫ್ ಕ್ಯಾರೆಕ್ಟ್ರು. ಈ ತರ ಕ್ಯಾರೆಕ್ಟರ್ ಇದ್ದಾಗ ಅವಳಿಗೊಂದು ಸ್ಮಾಲ್ ಫೈಟ್ ಇರುತ್ತೆ. ಆ ಒಂದು ಸ್ಮಾಲ್ ಫೈಟ್ ಮಾಡಿಸಿದ್ದು ಅವ್ರು ಏನ್ ಹೇಳಿದ್ರು ನಾನು ಅದನ್ನ ಕ್ಯಾಚ್ ಮಾಡಿದೆ. ಅದು ಒಂದೇ ಟೇಕಲ್ಲಿ ಮಾಡಿದ್ದು. ಈವನ್ ಮಾಸ್ಟರ್ಗೂ ತುಂಬಾ ಇಂಪ್ರೆಸ್ ಆಯ್ತು. ಅಲ್ಲಿರೋರೆಲ್ಲ ಕ್ಲಾಪ್ಸ್ ಹಾಕಿ ತುಂಬಾ ಶಬಾಷ್ಗಿರಿನೂ ಹೇಳಿದ್ರು. ನನ್ಗೆ ಅವಾಗ ಅದ್ರ ಬಗ್ಗೆ ನಂಗೆ ನಿಜ ಅಷ್ಟು ಗೊತ್ತಿರ್ಲಿಲ್ಲ. ಅದು ಸಿನಿಮಾ ರಿಲೀಸ್ ಆದಾಗ ಆಡಿಯನ್ಸ್ ಅದಕ್ಕೆ ರಿಯಾಕ್ಟ್ ಮಾಡಿದ ರೀತಿ ತುಂಬಾ ಖುಷಿ ಇತ್ತು. ಹೊರಗಡೆ ಬಂದು ಸುಮಾರು ಇಂಟರ್ವ್ಯೂಸ್ ಅಲ್ಲಾಗ್ಲಿ, ಲೈವ್ ಪ್ರೋಗ್ರಾಮ್ಸ್ ಅಲ್ಲೆಲ್ಲ ನಿಮ್ಗೆ ಏನ್ ಇಷ್ಟ ಆಯ್ತು, ನಾನು ಅದರಲ್ಲಿ ಸೆಂಟಿಮೆಂಟು ಮಾಡಿದ್ದೀನಿ, ಆಕ್ಷನ್ ಮಾಡಿದ್ದೀನಿ, ಕಾಮಿಡಿ ತರ ಕ್ಯಾರೆಕ್ಟರ್ಸ್ ತರನು ಅದು ಕ್ಯಾರೆಕ್ಟರ್ ಅದು ಆ ಥರನೂ ಮಾಡಿದ್ದೀನಿ, ಏನು ಇಷ್ಟ ಆಗುತ್ತೆ ನೆಕ್ಸ್ಟ್ಗೆ ನಾವು ಅದನ್ನ ಇದು ಮಾಡೋಣ ಅಂತ. ಬಟ್ ಎಲ್ಲರ ಬಾಯಲ್ಲೂ ಬಂದಿದ್ದು ಒಂದೇ ವಿಚಾರ, ಆಕ್ಷನ್ ಸೂಪರ್ ಮೇಡಮ್, ಆಕ್ಷನ್ ಚೆನ್ನಾಗಿ ಮಾಡಿದ್ದೀರಾ. ನೀವು ನೆಕ್ಸ್ಟು ನಮ್ಮ ಕನ್ನಡ ಇಂಡಸ್ಟ್ರಿ ವಿಜಯ್ ಶಾಂತಿ, ಕನ್ನಡ ಇಂಡಸ್ಟ್ರಿ ಮಾಲಾಶ್ರೀ, ಫ್ಯೂಚರ್ ಮಾಲಾಶ್ರೀ ಅನ್ಕೊಂಡು ಆ ಹೆಸರು ಬಂದಿದ್ದು ಅವಾಗಿಂದ. ಅದು ಬಂದ್ಮೇಲೆ ಏನ್ ಮಾಡಿದೆ, ನಾನು ಅದನ್ನ ಫೋಕಸ್ ಮಾಡಿದೆ. ಬಿಂದಾಸ್ ಹುಡುಗಿನಲ್ಲಿ ಒಂದು ಇನ್ಸ್ಪೆಕ್ಟರ್ ಫೈಟ್ ಮಾಡಿದೆ. ಅದು ಇನ್ನ ನನಗೆ ಹೈಪ್ ಆಯ್ತು. ಸೊ ಅವಾಗ ಏನಾಯ್ತು, ನಾನು ಆಕ್ಷನ್ ಹೀರೋಯಿನ್ ಅಂತಾನೆ ಟ್ರೆಂಡ್ ಆಗ್ಬಿಟ್ಟೆ. ಹಾಗೆ ಬಂದಿದ್ದ ಸಿನಿಮಾಗಳೆಲ್ಲ ಸ್ಮಗ್ಲರು ಎಲ್ಲವೂ ಆಕ್ಷನ್ ಆಯ್ತು. ಮಾಲಾಶ್ರೀ ಅವ್ರ ಆದ್ಮೇಲೆ ಪ್ರಿಯಾ ಹಾಸನ್ ಅವರೇ ಅನ್ನೋ ತರ ಬಂದ್ಬಿಡ್ತೆ ಹೆಸರು. ಸೊ ನಿಮ್ಮ ಅದ್ ನಿಜಾಗ್ಲೂ ಖುಷಿ ಇದೆ. ನಿಮ್ಮ ಜಂಬದ ಹುಡುಗಿಯಲ್ಲಿ ಒಬ್ಬ ನಟ ಆ ಸಿನಿಮಾದಲ್ಲಿ ಒಂದು ಪ್ರಮುಖ ಪಾತ್ರ ಮಾಡ್ತಾರೆ. ಇವತ್ತು ಅವರು ಪ್ಯಾನ್ ಇಂಡಿಯಾ ಸ್ಟಾರ್. ಸೊ ನೀವು ಒಬ್ಬ ಪ್ರೊಡ್ಯೂಸರ್ ಆಗಿದ್ದಂತಹ ಒಂದು ಸಿನಿಮಾದಲ್ಲಿ ಯಶ್ ಫಸ್ಟ್ ಟೈಮ್ ಬಣ್ಣ ಹಚ್ತಾರೆ ಸಿನಿಮಾದಲ್ಲಿ. ಪ್ರೊಡ್ಯೂಸರ್ ಅಂಡ್ ಡೈರೆಕ್ಟರ್ ಅದಲ್ಲಿ ಪ್ರೊಡ್ಯೂಸರ್ ಅಂಡ್ ಡೈರೆಕ್ಟರ್ ಎರಡೂ ಆಗಿದ್ದ ಸಿನಿಮಾದಲ್ಲಿ ಹೆಂಗೆ ಯಶ್ ಅವ್ರನ್ನ ಅಲ್ಲಿ ಕರೆ ತಂದಿದ್ದು? ಎಲ್ಲಿ ನೋಡಿದ್ದ ಆ ಫೇಸ್ನ? ಟಿವಿಯಲ್ಲಿ ನೋಡಿದ್ದ? ಟಿವಿಯಲ್ಲಿ ಅವರು ಪ್ರೀತಿ ಇಲ್ಲದ ಮೇಲೆ ಸೀರಿಯಲ್ ಮಾಡ್ತಾ ಇದ್ರು. ನಮ್ಮ ಅನಂತ್ನಾಗ್ ಅವರು ಮಾಡಿದ ಸೀರಿಯಲ್ ಮಾಡ್ತಾ ಇದ್ರು. ಅದರಲ್ಲಿ ಅವ್ರ ಮಗನೋ ಒಂದು ಒಳ್ಳೆ ಕ್ಯಾರೆಕ್ಟರ್ ಮಾಡಿದ್ರು. ಸೊ ಹೀಗೆ ನಾನು ಸೆಕೆಂಡ್ ಹೀರೋಗೆ ಸರ್ಚ್ ಮಾಡಬೇಕಾದ್ರೆ ಸುಮಾರು ಫೋಟೋಸ್ಗಳು ಬಂದಿತ್ತು. ಅಚ್ಯುತ್ ರಾವ್ ಅಂತ ಒಬ್ರು ಮ್ಯಾನೇಜರ್. ಸೊ ಆ ಮ್ಯಾನೇಜರು ಅವಾಗ ಅವರು ಫೋಟೋಸ್ನೆಲ್ಲ ತೋರಿಸಿದ್ರು. ಈ ಹುಡುಗ ತುಂಬಾ ಇಂಟ್ರೆಸ್ಟ್ ಇದೆ, ಹೀಗೆ ಈ ತರ ಸೀರಿಯಲ್ ಮಾಡ್ತಾ ಇದ್ದಾನೆ ಅಂತ ಹೇಳಿದ್ರು. ಆವಾಗ ನಾನು ಅಮ್ಮ ಸೀರಿಯಲ್ ನೋಡಿದಾಗ ಅವ್ರ ಕ್ಯಾರೆಕ್ಟರ್ಸ್ ಚೆನ್ನಾಗಿತ್ತು, ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಇಷ್ಟ ಆಯ್ತು ನನಗೆ. ಮತ್ತೆ ಈ ಕ್ಯಾರೆಕ್ಟರ್ಗೆ ಕರೆಕ್ಟ್ ಸೂಟಬಲ್ ಆಗ್ತಾ ಇತ್ತು. ಹಂಗೆ ಅವರು ಅಚ್ಯುತ್ ರಾವ್ ಅವರು ಫೋನ್ ಮಾಡಿಕೊಟ್ಟಾಗ ನಾನು ಮಾಡ್ತೀನಿ, ಹಿಂಗೆ ಚೆನ್ನಾಗಿದೆ, ಒಂದು ಅವಕಾಶ ಬೇಕು, ಒಳ್ಳೆ ಹುಡುಗ ಮಾಡಿ ಅಂತ ನಮ್ಮ ಮ್ಯಾನೇಜರು
ಹೇಳಿದಾಗ ನಮಗೂ ಅದಕ್ಕೂ ಎರಡಕ್ಕೂ ಲಿಂಕ್ ಆಯಿತು. ಹ್ಮ್. ಸೊ ಆ ಕ್ಯಾರೆಕ್ಟರ್ಗೆ ನಾನು ಅವ್ರನ್ನ ಫಿಕ್ಸ್ ಮಾಡಿ ಮಾಡಿದ್ಮ. ಎಷ್ಟು ಪ್ಯಾಷನೇಟ್ ಅಂತ ಇವಾಗ ಎಲ್ಲರೂ ಮಾತಾಡ್ತಾರೆ, ತುಂಬಾ ಪ್ಯಾಷನೇಟ್ ಹೀರೋ, ಒಂದು ಕತೆ ಆಯ್ಕೆ ಮಾಡ್ಕೊಳ್ಳೋದಿರ್ಬೋದು. ಬಟ್ ನೀವು ಅವ್ರನ್ನ ಫಸ್ಟ್ ಆಯ್ಕೆ ಮಾಡಿದ್ರಿ ಅಲ್ಲ, ಹೇಗಿದ್ದ ಅವತ್ತು ಹುಡುಗ ಇದ್ದಾಗ ಯಶ್ ನಿಮ್ಮ ಸಿನಿಮಾ ಕೆಲಸ ಮಾಡುವಾಗ ಹೇಗಿತ್ತು? ಅಯ್ಯೋ ಅವಾಗಿಂದಕ್ಕೂ ಇವಾಗಿನ ಯಶಿಗೂ ತುಂಬಾ ಲಾಟ್ ಆಫ್ ಚೇಂಜಸ್ ಇದೆ. ಅವಾಗ ಮಾಡ್ಬೇಕಾದ್ರೆ ಹೊಸಬ್ರಾಗಿದ್ರು. ಅವಾಗಿನ ರೀತಿ ನೀತಿಗಳೇ ಬೇರೆ, ಇವಾಗಿರೋ ಯಶೇ ಬೇರೆ. ಬಟ್ ಪರ್ಫಾರ್ಮೆನ್ಸ್ ವೈಸ್ ಅವತ್ತು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಇವನ್ ಜಂಬದ ಹುಡುಗಿ ಸಿನಿಮಾದಲ್ಲಿ ಪರ್ಫಾರ್ಮೆನ್ಸ್ ನೋಡಿ, ಒಳ್ಳೆ ಒಳ್ಳೆ ಕ್ಯಾರೆಕ್ಟರ್. ಅದು ಫುಲ್ ಸಿನಿಮಾ ಕ್ಯಾರಿ ಮಾಡೋ ಅಂಥ ಕ್ಯಾರೆಕ್ಟ್ರು. ಸೆಕೆಂಡ್ ಹೀರೋ, ಫಸ್ಟು ಆಕಾಶ್ ಮಾಡಿದ್ರು, ಇದು ಸೆಕೆಂಡ್ ಹೀರೋ ಥರ ಕ್ಯಾರೆಕ್ಟರ್ ಇತ್ತು. ಒಳ್ಳೆ ಪರ್ಫಾರ್ಮರು, ಚೆನ್ನಾಗಿ ಮಾಡಿದ್ರು, ಒಳ್ಳೆ ಫ್ರೆಂಡ್ಲಿಯಾಗಿ ಮಾಡೋರು. ಅವ್ರಿಗೆ ಅವಾಗಿಂದ ನಾನು ಅಬ್ಸರ್ವ್ ಮಾಡಿದ್ದೇನೆಂದರೆ, ಅವ್ರಿಗೆ ಸಿನಿಮಾ ಅವರೆಲ್ಲೇ ಕೂತ್ಕೊಳ್ಳಿ ಏನೇ ಮಾಡಲಿ, ನೆಕ್ಸ್ಟು ಏನು ಬರುತ್ತೆ ಪ್ರಿಯವ್ರೆ, ನನ್ನ ಕ್ಯಾರೆಕ್ಟರ್ದು ನೆಕ್ಸ್ಟ್ ಏನು ಡೈಲಾಗ್ಸ್ ಕೊಟ್ಬಿಡಿ, ಅದನ್ನು ಪ್ರಾಕ್ಟೀಸ್ ಮಾಡೋಣ, ಹಿಂಗೆ ಹೇಳೋಣ ಹಂಗೆ ಹೇಳೋಣ, ಈ ಶರ್ಟ್ ಹಾಕೊಳ್ಳ ಆ ಶರ್ಟ್ ಹಾಕೊಳ್ಳ, ಹಿಂಗೆ ಚೆನ್ನಾಗಿ ಕಾಣ್ತೀನ, ಹೋಗಲ್ಲಿ ಕ್ಯಾಮ್ರಾಮನ್ ಹತ್ರ ನನಗೆ ಈ ಆ್ಯಂಗಲ್ ಚೆನ್ನಾಗಿ ಕಾಣುತ್ತಾ, ನಂದು ಫೋಟೋಸ್ ತೆಗಿರಿ, ನಾನು ಈ ಥರ ಡೈಲಾಗ್ ಹೇಳಿದ್ರೆ ಚೆನ್ನಾಗಿರುತ್ತಾ, ಇದನ್ನೇ ಅವರು ಅವಾಗಿಂದನೂ ಮಾಡ್ತಾ ಇದ್ದಿದ್ದು. ಹಂಗಾಗಿ ನೋಡಿ, ಅವರ ಒಂದು ಪರಿಶ್ರಮ ಇವತ್ತು ಅವ್ರನ್ನ ಇಷ್ಟು ಎತ್ತರಕ್ಕೆ ತಗೊಂಡೋಗಿ ನಿಲ್ಸಿದೆ ಅಂತ ಹೇಳ್ಬೋದು. ಖುಷಿ ಅನಿಸುತ್ತೆ. ನನ್ನ ಒಂದು ಬ್ಯಾನರಿಂದ ಬಂದಿರೋ ಅಂಥ ಹೀರೋ ಇವತ್ತು ಇಷ್ಟು ಮಟ್ಟಕ್ಕೆ ಬೆಳೆದಿದ್ದಾರೆ ಅಂದರೆ ನಿಜವಾಗ್ಲೂ ಹೆಮ್ಮೆ. 2007 ಇವತ್ತು 2025 ನೋಡಿದಾಗ ಎಷ್ಟು ಬೆಳೆದಿದ್ದ ರೀತಿ, ಹೌದು, ಯಾರಿಗೂ ಗೊತ್ತಿರಲಿಲ್ಲ. ಅದು ಏನು ಅನ್ಸುತ್ತೆ? ಪ್ರೌಡ್ ಫೀಲ್ ಇದೆಯಾ ನಿಮಗೆ ಇಂಟ್ರೊಡ್ಯೂಸ್ ಮಾಡಿದವ್ರಿಗೆ? ಖಂಡಿತ ಇರುತ್ತೆ. ಫಸ್ಟ್ ಸಿನಿಮಾ ಮಹಿಳಾ ನಿರ್ದೇಶಕನೇ ಅವ್ರಿಗೆ ಲಕ್ಕಿರ್ಬೋದೇನೋ ಅನ್ಸುತ್ತೆ. ಮೋಸ್ಟ್ಲಿ ಅದು ಹಿಟ್ ಆಗ್ಬೋದು. ಇಲ್ಲಿ ಹೇಳ್ತಾರೆ ಟಾಕ್ಸಿಕಲ್ಲಿ ಅವರು ಗೀತು ಮೋಹನ್ ದಾಸ್ನ ಸೆಲೆಕ್ಟ್ ಮಾಡಿದ್ದು ಯಶ್ ಅಂತ. ಸೊ ಫಸ್ಟ್ ಸಿನಿಮಾದಲ್ಲಿ ಯಶ್ನ ಸೆಲೆಕ್ಟ್ ಮಾಡಿದ್ದು ಪ್ರಿಯಾ ಹಾಸನ್ನು. ಈಗ ಟಾಕ್ಸಿಕಲ್ಲಿ ನಿರ್ದೇಶಕಿಯನ್ನ ಸೆಲೆಕ್ಟ್ ಮಾಡಿದ್ದು ಯಶ್. ಸೊ ಅಲ್ಲೂ ಕೂಡ ಹೊಂದಿದ್ದು. ಒಳ್ಳೇದಾಗ್ಲಿ, ಚೆನ್ನಾಗಿ ಇನ್ನೂ ಎತ್ತರಕ್ಕೆ ಚೆನ್ನಾಗಿ ಬೆಳೀಲಿ ಅಂತ ನಾನು ಆಶಿಸ್ತೀನಿ. ಅಣ್ಣವ್ರ ಜೊತೆ ಫೋಟೋ ಯಾವಾಗ ತೆಗ್ದಿದ್ದು? ನನಗೆ ಬಹಳ ಖುಷಿ ಆಯ್ತು ಅಣ್ಣವ್ರ ಜೊತೆ ತೆಗ್ದಿದ್ದು. ಎಷ್ಟನೇ ಇಸ್ವಿ, ಹೇಗಿತ್ತು? ಐ ಥಿಂಕ್ ಅದು 2005 or 4 ಅನ್ಸುತ್ತೆ. ಅವ್ರ ಲಾಸ್ಟ್ ಬರ್ಡೇ ಅವ್ರ ಮನೆಗೆ ಹೋಗಿದ್ವಿ. 2005 ದೊರೆ ಭಗವಾನ್ ಅಂಕಲ್ ಜೊತೆ. ಅಂಕಲು ನನಗೆ ತುಂಬ ಲೈಕ್ ಮೈ ಫಾದರ್ ಥರ ಅವರು, ದೊರೆ ಭಗವಾನ್ ಅವರು. ಸೊ ಗುರುವಾರ ನಾವು ರಾಯರು ಮಠಕ್ಕೆ ಹೋಗಿ ಪ್ರಸಾದ ತಗೊಂಡು ಅಂಕಲ್ಗೆ ಅಪ್ಪಾಜಿ ಕೊಡಕ್ಕೆ ಹೋಗ್ತಾ ಇದ್ವಿ. ಸೊ ಬರ್ಡೇನಲ್ಲೂ ಸಹ ನಾವು ಹೋದಾಗ ಅವರು ಮಾತಾಡ್ಸ್ಕೊಂಡು ಎಂಥ ಕಲರ್ಫುಲ್ ಆಗಿದ್ದಾಳೆ, ನೆಕ್ಸ್ಟ್ ಹೀರೋಯಿನ್ ಅಂತೆಲ್ಲ ಮಾತಾಡ್ತಾ ಇದ್ರು. ಸೊ ಆವಾಗ ಅದನ್ನ ಅವ್ರ ಬರ್ಡೇನಲ್ಲಿ ವಿಶ್ ಮಾಡಿ ತೆಗ್ದಿದ್ದಂಥ ಫೋಟೋ ಅದು. ಅಂದರೆ ನಾನು ಅವಾಗ ಫಸ್ಟು ಒಂದು ಬ್ಲ್ಯಾಕ್ ಆ್ಯಂಡ್ ವೈಟ್ ಅಂತ ಒಂದು ಸಿನಿಮಾ ಮಾಡಿದ್ದೆ. ಇನ್ ದ ಸೆನ್ಸ್ ಅದಕ್ಕೆ ನಾವು ಕೋ ಪ್ರೊಡ್ಯೂಸರ್ ಆಗಿ ಮಾಡಿದ್ವಿ, ಬಿಕಾಸ್ ಐ ವಾಂಟ್ ಟು ನೋ ದ ಎಕ್ಸ್ಪೀರಿಯನ್ಸ್ ಅವಾಗ. ಸೊ ಅವಾಗ ಭಗವಾನ್ ಅಂಕಲ್ ಹಿಂಗೆ ಹೇಳಿದಾಗ ಬ್ಲ್ಯಾಕ್ ಆ್ಯಂಡ್ ವೈಟ್ ಅಂತ ಯಾರು ಹೆಸರಿಟ್ಟಿದ್ದು, ಇಷ್ಟು ಕಲರ್ಫುಲ್ ಇರೋ ಹುಡುಗಿಗೆ ಅಂತ ಒಂದು ಚಟಾಕಿ ಹಾರಿಸಿದ್ರು ಅವಾಗ ಅಷ್ಟು ಅಣ್ಣವರು. ಅದು ನನ್ಗೆ ಇವಾಗ್ಲೂ ಅಷ್ಟು ನೆನಪಿದೆ. ಅಷ್ಟು ಚೆನ್ನಾಗಿ ಮಾತಾಡ್ತಾರೆ, ಮೈ ನೋಡಿ ರೋಮ ನಿಂತ್ಕೊಳ್ಳುತ್ತ ಅವ್ರ ಬಗ್ಗೆ ಮಾತಾಡ್ತಾ ಇದ್ರೆ ಅಷ್ಟು ಖುಷಿ ಅನ್ಸುತ್ತೆ. ಐ ಥಿಂಕ್ ಐ ಆಮ್ ವೆರಿ ಲಕ್ಕಿ ಅವ್ರನ್ನ ಅಷ್ಟು ಕ್ಲೋಸ್ ಆಗಿ ಇಟ್ಕೊಂಡು ಅವ್ರ ಬರ್ಡೇ ದಿನ ಫೋಟೋ ತಗೊಂಡಿರೋದು. ಖುಷಿ ಅನ್ಸುತ್ತೆ. ಅವ್ರ ಬ್ಲೆಸ್ಸಿಂಗ್ಸ್ ಯಾರೆಲ್ಲ ಫಸ್ಟ್ ತಗೊಂಡಿದ್ದಾರೆ ಅವರೆಲ್ಲ ಬೆಳೆದಿದ್ದಾರೆ ಅಂತಾನೆ ಹೇಳ್ತಾರೆ. ಹೌದು, ಪ್ರಿಯಾ ಹಾಸನ್ ಈ ಮಟ್ಟಕ್ಕೆ ಬಂದಿದ್ದಾರೆ ಅಂದ್ರೆ ಬಹುಶಃ ಆ ಬ್ಲೆಸ್ಸಿಂಗ್ಸ್ ಇರಬಹುದು. ಡೆಫಿನೆಟ್ ಆಗಿ. ಅಯ್ಯೋ, ನಮ್ಮ ಚಿತ್ರರಂಗಕ್ಕೆ ಎಲ್ಲರಿಗೂ ಅವ್ರ ಬ್ಲೆಸ್ಸಿಂಗ್ಸ್ ಇಸ್ ವೆರಿ ಇಂಪಾರ್ಟೆಂಟ್ ಅಲ್ವಾ? ಆ ಫೋಟೋ ದೇವೇಗೌಡರ ಜೊತೆ, ಮಾಜಿ ದೇವೇಗೌಡರ ಜೊತೆ, ಅದು ಒಂದು ಹಾಸ್ಪಿಟಲ್ ಓಪನಿಂಗಿಗೆ ನಾನು ಗೆಸ್ಟ್ ಆಗಿ ಹೋಗಿದ್ದೆ, ಅವರು ಚೀಫ್ ಗೆಸ್ಟ್ ಆಗಿ ಬಂದಿದ್ರು. ಅದು ನಿಜವಾಗ್ಲೂ ಒಂಥರ ಅದೊಂದು ಸೌಭಾಗ್ಯ ಅದು. ಸೇಮ್ ಟೈಮ್ ಆ ಟೈಮಲ್ಲಿ ಮೀಟ್ ಮಾಡಿ ಆ ವೇದಿಕೆ ಹಂಚ್ಕೊಂಡಾಗ ನಮ್ಮ ಹಾಸನ್ ಹುಡುಗಿ ಅಂತ ಮಾತಾಡಿದ್ರು. ಅಪ್ಪಾಜಿ ಹಿಂಗೊಂದು ಇದು ಬೇಕಂದ್ರೆ ಅವಾಗ ಆ ಮೊಮೆಂಟಲ್ಲಿ ತೆಗ್ದಿದ್ದು ಫೋಟೋ ಅದು. ಇನ್ನೊಂದು ಲಾಸ್ಟ್ ಫೋಟೋ ನಮ್ಮ ಕಲಾಂಜಿ ಅವರು, ಅಬ್ದುಲ್ ಕಲಾಂಜಿ ಅವ್ರ ಬಗ್ಗೆ ಏನು ಹೇಳ್ಬೇಕಂತಾನೆ ಗೊತ್ತಿಲ್ಲ. ಲೆಜೆಂಡ್. ಅದು ಡಾಕ್ಟ್ರೇಟ್ ಸನ್ನಿವೇಶದಲ್ಲಿ ಒಂದು ಕಾರ್ಯಕ್ರಮ ಇತ್ತು. ನಮ್ಮ ರಾಜ್ಕುಮಾರ್ ಅಪ್ಪಾಜಿಗೆ ಯೋಗ ಹೇಳ್ಕೊಡ್ತಾ ಇದ್ರು, ಯೋಗ ಗುರುಗಳು ಅವ್ರಿಗೆ. ಮತ್ತೆ ನೋಡಿ ಹಿಂದೆ ಅವರು ಮಂಜುನಾಥ್ ಇದ್ದಾರೆ, ದೇವೇಗೌಡರು ಅವರು. ಅವರು ಇದೆಲ್ಲ ಒಂದು ಡಾಕ್ಟ್ರೇಟ್ ಒಂದು ಇದು ಫಂಕ್ಷನ್ ಇತ್ತು. ಆ ಫಂಕ್ಷನ್ ಅಲ್ಲಿ ನಮ್ಗೆ ಅವ್ರ ಜೊತೆ ಒಂದು ಟೀ ಪಾರ್ಟಿ ಇತ್ತು, 120 minutes. ಆ ಟೈಮ್ನಲ್ಲಿ ತೆಗೆಸ್ಕೊಂಡಿದ್ದಂಥ ಫೋಟೋ. ಅವರು ಅಷ್ಟೇ ತುಂಬಾ ತಮಾಷೆಯಾಗಿ ಮಾಡ್ತಾರೆ, ತುಂಬಾ ತಮಾಷೆ ಮಾತಾಡ್ತಾ ಇದ್ರು. ಅವರು ಲೈಕ್ ನೋಡಿ, ಅದೇನೋ ಗೊತ್ತಿಲ್ಲ, ಸೆಮಿಲ್ಟೇನಿಯಸ್ ಅದು ಏನೋ ಹೆಂಗೆ ಲಿಂಕ್ ಆಗುತ್ತೆ ಅಂತ.
ಅವ್ರು ಫೋಟೋ ತೆಗೋಬೇಕಾರೆ ನಾವೆಲ್ಲರೂ ಬಿಕಾಸ್ ಈಸ್ ಲೆಜೆಂಡ್, ನಾವು ಅವ್ರ ಜೊತೆಗೆ ಫೋಟೋ ತಗೋಬೇಕಂತ ನಾನು, ಮಂಜುನಾಥ್ ಸರ್ ಆಗ್ಲಿ, ಇನ್ನೊಬ್ರು ಎಲ್ಲ ಪಕ್ಕ ಇದ್ರು, ಬಟ್ ಇಲ್ಲಿ ಅಷ್ಟೇ ಇದೆ. ಅವರೆಲ್ಲ ನಿಂತ್ಕೊಂಡು ನಾವು ಫೋಟೋ ಬೇಕಂತ ನಿಂತ್ಕೊಂಡ್ರೆ ವೈ ಯು ಆರ್ ಟೇಕಿಂಗ್ ಫೋಟೋ ವಿತ್ ಮೀ ವಿತ್ ವೈಟ್ ಹೇರ್ಸ್ ಬುಡ್ಡ ಅಂದ್ರು ಅವರು. ಎಷ್ಟ್ ಚೆನ್ನಾಗಿ ಮಾತಾಡಿದ್ರು ಅಂದ್ರೆ ಟೇಕ್ ಎ ಫೋಟೋ ವಿತ್ ಕಲರ್ಫುಲ್ ಲೇಡಿ ಅಂತ. ಅಯ್ಯೋ ಮೈ ಗಾಡ್, ಎಂತ ಮೂಮೆಂಟ್ ಅಂದ್ರೆ ಆ ಫೋಟೋ ನೋಡಿದಾಗೆಲ್ಲ ನಾನು ನಗ್ತೀನಿ ಅದನ್ನ ನೆನೆಸ್ಕೊಂಡು. ಅಂತವ್ರ ಹತ್ರ ಅಂತ ಮಾತು, ಆಮೇಲೆ ನಮ್ಗೆ ಅವ್ರ ಜೊತೆಗೆ ಒಂದು 10-15 ನಿಮಿಷ ಕಳೆಯೋಂತ ಒಂದು ಸೌಭಾಗ್ಯ ಸಿಕ್ತಲ್ಲ, ಅದೇ ನಮ್ ಪುಣ್ಯ ಅಲ್ವಾ? ಅದೇ ನಮ್ ಪುಣ್ಯ. ನಿಜ ನಿಜ. ಒಳ್ಳೊಳ್ಳೆ ಲೆಜೆಂಡ್ಸ್ ಜೊತೆ ನೀವು ಅಟ್ಲೀಸ್ಟ್ ಅವ್ರುಗಳು ನನ್ ಬಗ್ಗೆ ಹೇಳಿರೋ ಅಂತ ಒಂದು ಒಳ್ಳೆ ಮಾತುಗಳು ನನ್ಗೆ ಇವಾಗ್ಲೂ ಕಿವಿಯಲ್ಲಿ ಹಾಗೆ ಗುಯ್ಗುಟ್ಟತ್ತೆ. ಆ ಫೋಟೋ ನೋಡ್ಬೇಕಾರೆಲ್ಲ ನಾನು ಅದನ್ನ ನೆನೆಸ್ಕೋತೀನಿ. ನೀವು ಅಣ್ಣವ್ರಿಗೆ ಯೋಗ ಗುರು ಅಂತ ಹೇಳಿದ್ರಿ, ನಾಯಕರ್ ಮಾಡಿದೆ ನಾನು. ಹೌದು. ನಿಮ್ಗೆ ಮತ್ತೆ ಇನ್ನು ಸುದೀರ್ಘವಾಗಿ ಮಾತಾಡೋದಿದೆ, ಬಹಳಷ್ಟು ಪ್ರಶ್ನೆಗಳಿದೆ. ಸೊ ಫೈನಲಿ ನಿಮ್ಗೆ ಒಳ್ಳೇದಾಗ್ಲಿ. ನಿರ್ಮಾಪಕ ಸಂಘದ ಚುನಾವಣೆಗೆ ಸ್ಪರ್ಧೆ ಮಾಡ್ತಾ ಇದ್ದೀರಾ, ಅದ್ರ ಜೊತೆಯಲ್ಲಿ ಫಿಲ್ಮ್ ಚೇಂಬರ್ಗೂ ಕೂಡ ನೀವು ವೈಸ್ ಪ್ರೆಸಿಡೆಂಟ್ ಇದಕ್ಕೆ ಎಲೆಕ್ಷನ್ಗೆ ನಿಲ್ತಾ ಇದ್ದೀರಿ. ಹೆಡ್ ಆಫೀಸ್, ಕನ್ನಡ ಚಿತ್ರರಂಗದ ಹೆಡ್ ಆಫೀಸ್, ಇವೆಲ್ಲ ಅಂಗಸಂಸ್ಥೆಗಳು. ಹೌದು. ಏನ್ ಅನ್ಕೊಂಡಿದ್ದೀರಿ? ನಾನು ಅವಾಗ್ಲೇ ಹೇಳ್ದಂಗೆ ನನ್ನ ಏನು ಉದ್ದೇಶಗಳಿದಾವೆ ಅದು ಓನ್ಲಿ ಪ್ರೊಡ್ಯೂಸರ್ ಅಸೋಸಿಯೇಷನ್ ಇಂದ ಆಗದೆ ಇರೋಂಥದ್ದು. ಬಿಕಾಸ್ ಇದೊಂದು ಸಪೋರ್ಟಿವ್ ಬಿಟ್ರೆ ಚೇಂಬರ್ ಅಲ್ಲೂ ಸಹ ನಮ್ಗೆ ಒಂದು ಅಧಿಕಾರ ಬೇಕು. ನಾವೇನೇನು ಅನ್ಕೊಂಡಿದೀವೋ ಅವೆಲ್ಲ ಒಂದು ಚೇಂಜಸ್ ಬರಬೇಕು ಅನ್ನೋದಕ್ಕೆ. ಆ ಒಂದು ವಿಚಾರದಲ್ಲಿ ನಾನು ಅಲ್ಲೂ ಸಹ ಇಸಿಯಲ್ಲಿ ನಿಂತು ಈ ಒಂದು ವರ್ಷ ನಾನು ಪ್ರಾಮಾಣಿಕವಾಗಿ ನಾನು ಸೇವೆ ಸಲ್ಲಿಸಿದ್ದೀನಿ. ನನ್ಗೆ ಆದಷ್ಟು ಮಟ್ಟಕ್ಕೆ ನಾನು ಬದಲಾವಣೆಗಳನ್ನ ಮಾಡ್ಲಿಕ್ಕೋಸ್ಕರ ನಾನು ಹೋರಾಟಗಳು ಮಾಡಿದ್ದೀನಿ. ಈ ಸತಿ ಬಂದು ನಾನು ವೈಸ್ ಪ್ರೆಸಿಡೆಂಟ್ಗೆ ಕಂಟೆಸ್ಟ್ ಮಾಡ್ತಾ ಇದ್ದೀನಿ, ಉಪಾಧ್ಯಕ್ಷ ಸ್ಥಾನಕ್ಕೆ ನಾನು ಸ್ಪರ್ಧೆ ಮಾಡ್ತಾ ಇದ್ದೀನಿ. ಸೊ ನೋಡೋಣ. ಲಾಸ್ಟ್ ಟೈಮ್ ಸಹ ನನ್ನ ಎಲ್ಲ ನಿರ್ಮಾಪಕರು ಮತ್ತು ಎಕ್ಸಿಬಿಟರ್ಸ್, ಡಿಸ್ಟ್ರಿಬ್ಯೂಟರ್ಸ್ ಎಲ್ಲರೂ ಸಹ ನನ್ನ ಪ್ರೋತ್ಸಾಹಿಸಿದ್ದಾರೆ. ಮತ್ತು ಅಲ್ಲಿ ಹೋದ್ಮೇಲೆ ಎಲ್ಲರೂ ನನ್ನ ಪ್ರೀತಿಯಿಂದ ಮಾತಾಡಿಸ್ತಾರೆ, ಪ್ರೀತಿಯಿಂದ ನನ್ನನ್ನು ನೋಡ್ತಾರೆ. ಸೊ ಅದೆಲ್ಲ ತುಂಬ ಖುಷಿ ಅನಿಸಿದೆ. ಅವರೆಲ್ಲ ಒಂದು ಉತ್ಸಾಹ, ಅವ್ರು ಕೊಡೋವಂಥ ಪ್ರೋತ್ಸಾಹ ನನಗಿವತ್ತು ಮತ್ತೆ ನಾನು ಚೇಂಬರಲ್ಲಿ ನಿಲ್ಲಬೇಕು, ಏನಾದರೂ ಮಾಡಬೇಕು ಅನ್ನೋ ಒಂದು ಉತ್ಸಾಹ ಜಾಸ್ತಿ ಇದೆ. ಸೊ ಅವರೆಲ್ಲರಿಗೂ ನಾನು ಚಿರಋಣಿ. ಅವರೆಲ್ಲರೂ ಸಹ ಇವಾಗಲೂ ಸಹ ನಾನು ಏನು ಸ್ಪರ್ಧೆ ಮಾಡ್ತಾ ಇದ್ದೀನಿ ಉಪಾಧ್ಯಕ್ಷ ಸ್ಥಾನಕ್ಕೆ, ಅದಕ್ಕೂ ಸಹ ನಿಮ್ಮೆಲ್ಲರೂ ಒಂದು ಪ್ರೋತ್ಸಾಹ, ನಿಮ್ಮ ಒಂದು ವಿಶ್ವಾಸ ನನ್ನ ಮೇಲೆ ಇರಲಿ, ನಿಮ್ಮ ಹುಡುಗಿ ಪ್ರಿಯಾ ಹಾಸನ್ ಮೇಲೆ ಇರಲಿ ಅಂತ ನಾನು ಕೇಳ್ಕೊತೀನಿ. ಈ ಸತಿ ಸಹ ಅವರೆಲ್ಲರೂ ನನ್ನನ್ನು ವೋಟ್ ಮಾಡೋದ್ರ ಮುಖಾಂತರ ನನ್ನನ್ನು ಬೆಂಬಲಿಸಲಿ ಅಂತ ನಾನು ಕೇಳ್ಕೊತೀನಿ. ಫಿಲ್ಮ್ ಚೇಂಬರ್ಗೆ ಇಲ್ಲಿವರೆಗೂ ಮಹಿಳಾ ಅಧ್ಯಕ್ಷೆ ಅಂತ ಆಗಿದ್ದು ಜಯಮಾಲ ಅವರೇ, ಐ ಗೆಸ್. ಅವ್ರು ಏನಾದರೂ ಈ ಬಾರಿ ಬಂದರೆ, ನೀವು ವೈಸ್ ಪ್ರೆಸಿಡೆಂಟ್ ಆಗಿ ಬಂದರೆ ಒಂದೇನು ಮಹಿಳೆಯರ ಪವರ್ ಜಾಸ್ತಿ ಆಗ್ಬೋದು ಆ ಕೊಲಾಬರೇಷನ್ ಇಂದ. ಬಂದಾಗ ಬಹಳಷ್ಟು ಬದಲಾವಣೆ ತಂದಿದ್ರು. ಹೌದು. ಅವ್ರು ಬಂದಾಗ ಬಹಳಷ್ಟು ಬದಲಾವಣೆಗಳು ಮಾಡಿದ್ರು. ಈಗಲೂ ಸಹ ಸಾಕಷ್ಟು ಯೋಜನೆಗಳನ್ನ ಇಟ್ಕೊಂಡು ಬರ್ತಾ ಇದ್ದಾರೆ. ಸೊ ಹಾಗೆ ಅದ್ರ ಜೊತೆಗೆ ಬಾಮಾರಿಶ್ ಅವರು ಸಹ ಕಂಟೆಸ್ಟ್ ಮಾಡ್ತಾ ಇದ್ದಾರೆ. ಮತ್ತೆ ಚಿಂಗಾರಿ ಮಹಾದೇವ್ ಅಂತ ಅವರು ಸಹ ಸಾಕಷ್ಟು ಯೋಜನೆಗಳನ್ನ ಇಟ್ಕೊಂಡು ಕಂಟೆಸ್ಟ್ ಮಾಡ್ತಾ ಇದ್ದಾರೆ. ಬಟ್ ಅವ್ರು 3 ಜನ ಇರೋದ್ರಿಂದ ನಾವ್ ಯಾರ ಬಗ್ಗೆ ಮಾತಾಡಿದ್ರು ತಪ್ಪಾಗತ್ತೆ. ನನಗೆ ಅನ್ಸಿದ್ದು ಆ ಸ್ಥಾನಕ್ಕೆ ಸರಿಯಾಗಿ ನ್ಯಾಯ ಒದಗಿಸುವಂತ ಅರ್ಹತೆ ಉಳ್ಳಂತ ಅಧ್ಯಕ್ಷರು ಬಂದ್ರೆ ಎಲ್ಲರಿಗೂ ಒಳ್ಳೇದಾಗುತ್ತೆ. ನಮಗೆ ಚಿತ್ರರಂಗ ಬೆಳಿಬೇಕು, ಉಳಿಬೇಕು, ಚಿತ್ರರಂಗದಲ್ಲಿ ಎಲ್ಲರಿಗೂ ಒಂದು ಸಪೋರ್ಟ್ ಸಿಗಬೇಕು, ಅಷ್ಟೇ ಬೇಕು. ಹಾಯ್, ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಲಾಸ್ಯ ನಾಗರಾಜ್. ಡೈಲಿ ಮಾಧ್ಯಮ ಅಂತ ಒಂದು ಯೂಟ್ಯೂಬ್ ಚಾನಲ್ ಇದೆ. ಅದರಲ್ಲಿ ಎಲ್ಲ ಥರ ಎಂಟರ್ಟೈನ್ಮೆಂಟ್ ನ್ಯೂಸ್ ನಿಮಗೆ ಸಿಗ್ಬೋದು. ನಾನು ಕ್ಯಾನಡಾಲ್ಲಿ ಕೂತ್ಕೊಂಡು ದಿನಾ ಒಂದು ಕಳಿಸ್ತಾ ಇರ್ತಾರೆ ಇವರು. ನಾನು ಏನೋ ಇಲ್ಲಿ ಏನು ನಡೀತಿದೆ ಅಂತ ಎಲ್ಲ ನಾನು ಡೈಲಿ ಮಾಧ್ಯಮದಿಂದನೇ ನಾನು ಕ್ಯಾಚಪ್ ಮಾಡಿದ್ದು. ಮತ್ತು ಸೊ ಇವ್ರ ಚಾನೆಲ್ ಎಂಟರ್ಟೈನ್ಮೆಂಟ್ ಪ್ಲಸ್ ಇನ್ಫಾರ್ಮೇಷನ್ ಎರಡು ನಿಮಗೆ ಕೊಡ್ತಾರೆ. ಆ್ಯಂಡ್ ಇಟ್ ಇಸ್ ಆಲ್ ಫ್ಯಾಕ್ಚುಯಲ್ ಆ್ಯಂಡ್ ಇಟ್ ಈಸ್ ರಿಯಲಿ ಇಂಟ್ರೆಸ್ಟಿಂಗ್. ಅವರು ಹೇಳೋ ರೀತಿ ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಸೊ ನೋಡಿದ ತಕ್ಷಣ ನೋಡ್ತಾನೆ ಇರಬೇಕು ಅನಿಸುತ್ತೆ. ಸೊ ಸಬ್ಸ್ಕ್ರೈಬ್, ಲೈಕ್ ಆ್ಯಂಡ್ ಶೇರ್ ಡೈಲಿ ಮಾಧ್ಯಮ. ಥ್ಯಾಂಕ್ ಯು.